ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿ ಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವನು ರಾಜು ಒಳ್ಳೆ ಕಳ್ಳ ನೋಡ್ದಂಗೆ ನೋಡ್ತಿದ್ದಾನೆ. ಹುಟ್ಟು ಖತರ್ನಾಕ್ ಬುದ್ಧಿನೇ ಇವಂದು. ಕ್ರಿಮಿನಲ್ ಇದ್ದಾನೆ ಪಾಪ. ಎರಡು ಕಡೆ ಎರಡು ಗೇಮ್ ಆಡ್ತಿದ್ದಾನೆ. ಡಬಲ್ ಗೇಮ್ ಆಡಿಕೊಂಡು ಆ ಕಡೆ ಈ ಕಡೆ ಎರಡು ಕಡೆನೂ ಮ್ಯಾನೇಜ್ ಮಾಡ್ತಾಯಿದ್ದಾನೆ. ಅವಳ ಹತ್ರ ದುಡ್ಡು ಕಿತ್ಕೊಂಡು ಇಲ್ಲಿ ಖರ್ಚು ಮಾಡ್ತಿದ್ದಾನೆ ಅಷ್ಟೇ. ಇವನೇನು ಸಂಪಾದನೆ ಅಂತೂ ಏನಿಲ್ಲ. ಸುಮ್ಮನೆ ಬಾಡಿಗೆ ಮನೆ ಮಾಡಿಕೊಂಡು ಆ ರೀತಿ ಬದುಕ್ತಾ ಇದ್ದಾನೆ. ಒಟ್ಟಲ್ಲಿ ಸಾಕ್ಷಿ ಇವನಿಗೆ ಸಿಕ್ಕಬೇಕು, ಅದೊಂದೇ ಇವನ ಇಂಟೆನ್ಷನ್ ಇರೋದು. ದುಡ್ಡು ಖರ್ಚಿಗೆ ಅದಿತಿ ಬೇಕು, ಮತ್ತು ಮನಸ್ಸಿನ ಸುಖಕ್ಕೆ ಸಾಕ್ಷಿ ಬೇಕು. ಇದೆರಡನ್ನ ಮೋಟಿವೇಟ್ ಇಟ್ಕೊಂಡವನು ಈ ರೀತಿ ಗೇಮ್ ಆಡ್ತಾಯಿದ್ದಾನೆ. ಈ ಗೇಮನ್ನು ಇವಳು ಮಂಜೂರಿ ಚೆನ್ನಾಗಿ ಕಂಡಿಡ್ಕೊಬಿಟ್ಟಿದ್ದಾಳೆ. ಹಂಗಾಗಿ ಇವಳು ಅವನ ಹತ್ರ ಎಷ್ಟಾಗುತ್ತೋ ಅಷ್ಟು ಪೀಕಬೇಕು ದುಡ್ಡು ಅಂತೇಳ್ಬಿಟ್ಟು ಐಡಿಯಾ ಮಾಡ್ತಿದ್ದಾಳೆ. ಇವಾಗ ಅವನು ಒಂದು ಹೋಟೆಲೋ ಎಲ್ಲೋ ಇರ್ತಾನೆ, ಅಲ್ಲಿಗೆ ಹುಡ್ಕೊಂಡು ಹೋಗ್ತಾಳೆ. ಹುಡ್ಕೊಂಡು ಹೋಗಿ ಅಲ್ಲಿ ಸ್ನೇಹಿತರಿಗೆ ಇವರಿಗೆಲ್ಲ ಕುಡಿಸ್ಕೊಂಡು ಸಿಗರೇಟ್ ಸೇದ್ಕೊಂಡು ಮಜಾ ಮಾಡ್ತಾಯಿರ್ತಾನೆ. ಅಲ್ಲಿಗೆ ಹುಡ್ಕೊಂಡು ಹೋಗಿ, ನಿನ್ನ ಆಟ ಎಲ್ಲ ನನಗೂ ಗೊತ್ತಾಗಿದೆ, ನೀನು ಇವತ್ತಿಂದ ನೀನು ಪಾರ್ಟ್ನರ್ ಆದರೆ ಮಾತ್ರ ನಿನಗೆ ಅಲ್ಲಿ ಜೀವನ ಉಂಟು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಎದುರಿಸ್ತಾಳೆ. ಅದಕ್ಕೆ ನೀನು ಪೋಷಕ ನಟಿ ಆಗಬೇಕಾಯಿತು, ಫಸ್ಟ್ ಪ್ರೈಜ್ ನಿನಗೆ ಬರ್ತಿತ್ತು, ಎಷ್ಟು ಆಟ ಇದು ಮಾಡ್ತಿದ್ದೀಯ ನೋಡಿ ನೀವು ಅಂಥೇಳಿ ಅವನು ಮಂಜುರಿಗೆ ಹೇಳ್ತಾನೆ. ಮಂಜುರಿ, ಪೋಷಕ ನಟಿ ಅದೆಲ್ಲ ಆಮೇಲಿನ ಕೆಲಸ, ಇವಾಗ ನಿನ್ನ ಕೆಲಸ ನೋಡ್ಕೊ ಫಸ್ಟು ಅಂತೇಳಿ ಬೈತಾಳೆ. ಅಲ್ಲಿಂದ ಬೈದ್ಬಿಟ್ಟು ಹೇಳ್ಬಿಟ್ಟು ಬರ್ತಾಳೆ, ಇದು ಸ್ಟಾರ್ಟಿಂಗಲ್ಲ, ಇನ್ನೂ ಮುಂದೆ ಇದೆ ನಿನಗೆ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಬರ್ತಾಳೆ. ಆಮೇಲೆ ಆಫೀಸಿಗೆ ಇನ್ನೂ ಸಾಕ್ಷಿ ಹೋಗಿರಲ್ಲ. ಅಷ್ಟರೊಳಗೆ ಈ ಮಲ್ಲಿಕಾ ಪಿ ಎ ಮತ್ತು ಮ್ಯಾನೇಜರು ಎಲ್ಲ ಮಾತಾಡ್ತಾ ಇರ್ತಾರೆ. ಮ್ಯಾನೇಜರು 10 ನಿಮಿಷ ಲೇಟಾಗಿ ಬರ್ತೀನಿ, ಫಸ್ಟು ಅಗ್ನಿ ಹೋಗ್ತಾನೆ ಆಫೀಸಿಗೆ. ಅಗ್ನಿ ಹೋಗಿ ಎಲ್ಲಿ ಎಲ್ಲ ಬಂದಾಯ್ತಾ ಅಂತ ಹೇಳ್ತಾನೆ. ಫೈಲೆಲ್ಲ ಬಂತಾ ಅಂತೇಳಿ. ಇಲ್ಲ ಸರ್, ಸಾಕ್ಷಿ ಮೇಡಮ್ 10 ನಿಮಿಷ ಲೇಟಾಗಿ ಬರ್ತಾರಂತೆ ಅಂತ ಹೇಳ್ತಾನೆ. 10 ನಿಮಿಷ ಲೇಟಾಗಿ ಯಾಕೆ, ಆಫೀಸಿಗೆ ಕರೆಕ್ಟ್ ಟೈಮಿಗೆ ಬರಬೇಕಲ್ವಾ, 10 ನಿಮಿಷ ಯಾಕೆ ಲೇಟು? ಆಮೇಲೆ ನಾವು ಬರುವಾಗ ಮತ್ತೆ ಹಂಗಂತಿದ್ರಿ ಸರ್, ಇವಾಗ ಏನು ಅನ್ಸಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಹಂಗೆಲ್ಲ ಬಾಸ್ ಹತ್ರ ಮಾತಾಡಬಾರ್ದು, ಹಂಗೆ ಹಿಂಗೆ ಅಂತೇಳಿ ಮತ್ತೆ ಜೋರು ಮಾಡಿ ಬಾಯಿ ಮುಚ್ಚಿಸ್ತಾನೆ. ಆಮೇಲೆ ಈ ಕಡೆ ಮ್ಯಾನೇಜರು ಸಾಕ್ಷಿ ಬರ್ತಾ ಇರೋದು ನೋಡಿಬಿಟ್ಟು ಮ್ಯಾನೇಜರ್ ನಗ್ತಾ ಇರ್ತಾನೆ. ಆಗ ಕಣ್ಣು ಬಾಯಿ ಬಿಟ್ಟು ಸಾಕ್ಷಿ ಬರ್ತಾ ಇರ್ತಾಳೆ. ಅದನ್ನು ನೋಡಿ ಮ್ಯಾನೇಜರು ನಗ್ತಾ ಇರ್ತಾನೆ ನೋಡಿಬಿಟ್ಟು. ಮಲ್ಲಿಕಾ ಪಿ ಎ ಹುರ್ಕಂತಿರ್ತಾಳೆ. ಈ ಕಡೆ ಬಂದು ಅದಿತಿ ರಾಜಂಗೆ ಫೋನ್ ಮಾಡ್ತಾ ಇರ್ತಾಳೆ. ಅವನು ಸಿಡುಕ್ತಿರ್ತಾನೆ ಫೋನ್ ಮಾಡೋಕ್ಕೆ. ಆವಾಗ ಅಲ್ಲಿ ಮಂಜೂರಿ ಎಂಟ್ರಿ ಆಗ್ತಾಳೆ. ಮಂಜೂರಿ ಎಂಟ್ರಿ ಆದ ತಕ್ಷಣ ಆಮೇಲೆ ಮಾಡ್ತೀನಿ, ಅರ್ಜೆಂಟ್ ಕೆಲಸದಲ್ಲಿದ್ದೀನಿ ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡಿ, ಯಾರ್ದಪ್ಪ ಫೋನು ಅಂತ ಕೇಳ್ತಾಳೆ. ಯಾರ್ದಾರು ಆಗಲಿ ನಿಮಗೆ ಯಾಕೆ ಅದೆಲ್ಲ ಅಂತಾನೆ. ಅದಕ್ಕೆ ಅವಳು, ಗೊತ್ತಿದೆ ಬಿಡು ಯಾರ್ದು ಫೋನು ಅಂತೇಳಿ ಅಂತಾನೆ ಅಂತಾಳೆ. ಆವಾಗ ರಾಜು, ಈ ಅಮ್ಮಂದು ಒಂದು ಕರ್ಮನಲ್ಲ ನನಗೆ ಯಾವಾಗ ನೋಡಿದ್ರು ಅಂತ ಬೈಕೊಂಡು, ಸರಿ ಬಂದಿದ್ದ ವಿಷಯ ಹೇಳಿ ಅಂತಾನೆ. ಏನಿಲ್ಲಪ್ಪ, ಬಂದಿದ್ದ ವಿಷಯ ಏನಿಲ್ಲ, ನೀನು ಅಂದ್ಕೊಂಡಂಗೆ ನಿನಗೇನು ಸಾಕ್ಷಿ ಸಿಗಲ್ಲ ಬಿಡು. ಅವಳು ಇವತ್ತು ಟಿಪ್ ಟಾಪ್ ಆಗಿ ಮೇಕಪ್ ಆಗಿ ಅವಳು ಹೋದ್ಲು. ಯಾರೋ ಆಫೀಸಲ್ಲಿ ಯಾರೋ ಬಾಸ ಯಾರೋ ಇರ್ಬೋದು, ಇಲ್ಲಿ ನೀನು ಸುಮ್ಮನೆ ಕಾಯ್ಕೊಂಡು ಕೂರೋದು ಅಷ್ಟೇ, ನಿನಗೇನು ಸಿಗಲ್ಲ ಬಿಡು ಅಂತೇಳಿ. ಹೆಂಗೆ ಸಿಗಲ್ಲ, ಅವಳು ಸಿಗಲೇಬೇಕು ನನಗೆ ಅಂತ ಮುಖ ಉರಿಸ್ತಾನೆ ಹಾಕ್ಕೊಂಡು. ಆಮೇಲೆ ಏನೋ ಉರಿಸಿದ್ರು ಏನೋ ಮಾಡಿದ್ರು ನಿಂಗೆ ಸಿಗಲ್ಲ, ಅದು ಹೋಗಲಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಾಕ್ಷಿ ನೋಡ್ಬಿಟ್ಟು ಅಲ್ಲಿ ವಾಚ್ಮೇನು, ತಾತ ಅವ್ವ ಸಾಕ್ಷಿ ಎಷ್ಟು ಚೆನ್ನಾಗಿ ಕಾಣ್ತೀಯ ತಾಯಿ ನೀನು, ಅಯ್ಯೋ ಎಷ್ಟು ಸುಂದರವಾಗಿದೆಯಾ, ಲಕ್ಷಣವಾಗಿದೆಯಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ತಾಯಿ ಅಂತ ಹೇಳಿ ಮಾತಾಡಿಸ್ತಾನೆ. ಆವಾಗ ಸಾಕ್ಷಿ ಹೌದು ಸರಿ ತಾತ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು
ಅಗ್ನಿ ಬರೋಕ್ಕೆ ಹೇಳಿರ್ತಾನೆ. ಬಂದ ತಕ್ಷಣ ನನ್ನ ಚೇಂಬರಿಗೆ ಕಳಿಸಿ ಫೈಲ್ ತಗೊಂಡು ಅಂತೇಳಿ. ಫೈಲ್ ತಗೊಂಡು ಹೋಗ್ಬೇಕಂತೆ ಮೇಡಮ್ ಅಂತ ಹೇಳ್ತಾನೆ ಮ್ಯಾನೇಜರು. ಹಾಗಾಗಿ ಸಾಕ್ಷಿ ಫೈಲ್ ತಗೊಂಡು ಅಗ್ನಿ ರೂಮಿಗೆ ಹೋಗಬೇಕು, ಚೇಂಬರ್ಗೆ. ಅಗ್ನಿ ಚೇಂಬರ್ಗೆ ಹೋಗಬೇಕು. ಇವನು ಬರೀ ನೋಡೋದೇ ಆಯಿತು. ಅವಳೇನು ಮಾತಾಡಿದ್ರು ಇವನಿಗೆ ಒಂದೂ ಅರ್ಥ ಆಗ್ತಿಲ್ಲ. ಮೇಲಿಂದ ಕೆಳವರೆಗೂ ನೋಡ್ತಾನೇ ಇದ್ದಾನೆ. ಅದು ಬಿಟ್ಟರೆ ಏನೂ ಅರ್ಥ ಆಯ್ತಿಲ್ಲ. ಅವಳು ಸರ್ ಟೈಮ್ ಆಯಿತು ಅಂತೇಳಿ ಬೈಬೇಡಿ ಸರ್, ಸಾರಿ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತ ಏನೇನೋ ಹೇಳ್ತಾಳೆ. ಆದರೂ ಅವನಿಗೆ ಯಾವುದು ಕೇಳಿಸಿಲ್ಲ, ಏನೂ ಅರ್ಥ ಆಗಿಲ್ಲ. ಆಮೇಲೆ ಹೀಗೆ ಎಷ್ಟೊಂದು ಸಲ ಸಾರಿ ಕೇಳ್ತಾಳೆ. ಏನು ಸಾರಿ ಕೇಳಿದ್ರು ಅವನಿಗೆ ಅರ್ಥನೇ ಆಗಲ್ಲ. ಅವನು ಅವಳನ್ನ ನೋಡೋದೇ ಆಗೋಯ್ತು. ಇಷ್ಟು ಸುಂದರವಾಗಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ಆಮೇಲೆ ನಾನೇನೋ ಕೆಲಸ ಮಾಡ್ತಾಯಿರ್ತೀನಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ಅಂತಾನೆ. ಸಾರ್ ಏನು ಕೆಲಸ ಮಾಡ್ತಿರ್ಲಿಲ್ಲ ಸಾರ್, ನನ್ನೇ ನೋಡ್ತಾ ಇದ್ರಿ ನೀವು ಅಂತಾಳೆ. ನಿನ್ನನ್ನು ಏಕೆ ನೋಡಲಿ, ನಾನು ಕೆಲಸ ಮಾಡ್ತಾಯಿದ್ದೆ ಅಂತ. ಆಗ ಹೀಗೆ ಇವರಿಬ್ಬರದು ಮಾತುಕತೆ ನಡೀತಾ ಇರುತ್ತೆ. ಚೇಂಬರ್ಗೆ ಎಂಟ್ರಿ ಆದ ತಕ್ಷಣ. ಆದರೆ ಅಗ್ನಿಗೆ ತುಂಬ ಇಷ್ಟಪಡುವಂಥ ಹುಡುಗಿ ಇವಳು. ಆದರೆ ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ ಅಷ್ಟೇ. ಸುಮ್ಮನೆ ಅವಳ ಮುಖ ನೋಡಿದ್ರೆ ಸಿಡುಕ್ತಾನೆ, ಹಿಂದೆ ಮಾತ್ರ ಬ್ಯೂಟಿಫುಲ್ ಗರ್ಲು ಅಂತ ಹೇಳ್ಕೊತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.